ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಬಿಬಿಎಂಪಿ ಚುನಾವಣೆ ನಡೆಸದಿದ್ದಕ್ಕೆ ಖಂಡನೆ ವ್ಯಕ್ತವಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ಬಿಬಿಎಂಪಿ ಚುನಾವಣೆ ನಡೆಸದೇ ಇದ್ದಿದ್ದಕ್ಕೆ ಖಂಡನೆ ವ್ಯಕ್ತವಾಗಿದೆ. ಪಾಲಿಕೆ ಚುನಾವಣೆಗೆ ಆಗ್ರಹಿಸಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ನಡೆಸಿದ್ದಾರೆ ಲೋಕಶಕ್ತಿ ಸಂಘಟನೆಯ ಕಾರ್ಯಕರ್ತರು. ಪಾಲಿಕೆ ಕಚೇರಿ ಮುಂದೆ ಚೇರ್ಗೆ ಬೆಂಕಿ ಹಚ್ಚೋದಕ್ಕೆ ಕೂಡ ಯತ್ನಿಸಿದ್ರು. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಚುನಾವಣೆ ನಡೆಸದೇ ಇದ್ರೆ ಎಲ್ಲಾ ಚೇರ್ಗಳನ್ನ ಸುಟ್ಟು ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಯರ್ ಚೇರ್ ಸುಟ್ಟು ಹಾಕ್ತೀವಿ ಅಂತ ಕಿಡಿಕಾರಿದ್ರು. ನೋಡಿ, ಪಾಲಿಕೆ ಚುನಾವಣೆ ನಡೆಯದೇ ಇದ್ದಿದ್ದಕ್ಕೆ ನಡೀತಾ ಇರುವಂತಹ ಗಲಾಟೆ ಇದೆ. ನಾವು ಸರ್ಕಾರ ಇಲ್ಲಿರೋ ಉತ್ತರಾಧಿಕಾರಿನ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಪ್ರತಿಭಟನೆ ನಡೆಸಿದಂತಹ ಲೋಕಶಕ್ತಿ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಪಾಲಿಕೆ ಚುನಾವಣೆಯನ್ನ ನಡೆಸ್ತಾ ಇಲ್ಲ, ಎಷ್ಟು ವರ್ಷಗಳಂತ ಇದೇ ರೀತಿ ಚುನಾವಣೆ ನಡೆಸದೇ ಇರ್ತೀರಿ ಅಂತ ಹೇಳಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಭಾರೀ ಹೈಡ್ರಾಮಾ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ನಿರತ ಲೋಕಶಕ್ತಿ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ಇವತ್ತಿನ ದಿನ ಕದ್ದು ಬಂದಿದ್ದೀವಿ. ಬಿಬಿಎಂಪಿ ಒಳಗಿಂದ ಮೇಯರ್ ಚೇರ್ ಅನ್ನ ಹೊರಗಡೆ ತಂದಿದ್ದೀವಿ. ನಾಳೆ ದಿನ ಮೇಯರ್ ಚುನಾವಣೆ ಏನಾರ ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ಧೂಳು ಹಿಡ್ದಿರೋ ಚೇರ್ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಬ್ಬ ಅಧಿಕಾರಿಗಳ ಚೇರನ್ನು ಕೂಡ ಸುಟ್ಟಾಕ್ತಿವಿ. ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಪ್ರಜಾಪ್ರಭುತ್ವ ವಿರೋಧಿಗಳು ಇವರು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅವಶ್ಯ ಮಾಡಬೇಕು. 5 ವರ್ಷದಿಂದ ಚುನಾವಣೆ ಮಾಡಿಲ್ಲ. ಲೂಟಿ ಮಾಡಕ್ಕೆ ಡಿಕೆ ಶಿವಕುಮಾರ್ ಲೂಟಿ ಮಾಡೋದಕ್ಕೋಸ್ಕರ ಇವತ್ತಿನ ದಿನ ಕದ್ದು ಬಂದಿದ್ದೀವಿ. ಬಿಬಿಎಂಪಿ ಒಳಗಿಂದ ಮೇಯರ್ ಚೇರ್ ಅನ್ನ ಹೊರಗಡೆ ತಂದಿದ್ದೀವಿ. ನಾಳೆ ದಿನ ಮೇಯರ್ ಚುನಾವಣೆ ಏನಾರ ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ನೋಡಿ, ಮೇಯರ್ ಚೇರ್ ಅನ್ನ ಹೊರಗಡೆ ತಂದಿದ್ದೀವಿ, ನಾಳೆ ದಿನ ಚುನಾವಣೆ ನಡೆಸ್ತಾ ಇದ್ರೆ ಇರೋ ಬರೋ ಚೇರ್ಗಳನ್ನೆಲ್ಲ ಸುಟ್ಟು ಹಾಕ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಲೋಕಶಕ್ತಿ ಸಂಘಟನೆಯ ಕಾರ್ಯಕರ್ತರು. 5 ವರ್ಷಗಳು ಕಳೆದರೂ ಕೂಡ ಪಾಲಿಕೆ ಚುನಾವಣೆ ನಡೆದಿಲ್ಲ. ಹಾಗಂತ ಪಾಲಿಕೆ ಚುನಾವಣೆ ನಡಿಬೇಕಾಗಿತ್ತು, ಚುನಾವಣೆ ನಡೆದೇ ಇರೋದ್ರಿಂದಲೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಹೇಳೋದ್ರಲ್ಲೂ ಯಾವುದೇ ತಪ್ಪಿಲ್ಲ. ಆದ್ರೆ ಈ ರೀತಿಯಾದಂತಹ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ.